ರಾಮು ಮತ್ತು ಸೋಮು ಊರಿನ ಫೇಮಸ್ ಆಲಸಿ ಸ್ನೇಹಿತರು. ಕೆಲಸಕ್ಕಿಂತ ಮಾತು ಜಾಸ್ತಿ, ಮಾತಿಗಿಂತ ಅರ್ಥ ಇನ್ನೂ ಜಾಸ್ತಿ. ಒಂದು ದಿನ ಇಬ್ಬರೂ ಬೆಳಿಗ್ಗೆ ಚಹಾ ಅಂಗಡಿಗೆ ಬರುತ್ತಾರೆ. ರಾಮು ಚಹಾ ಕುಡೀತಾ ಹೇಳ್ತಾನೆ, ಸೋಮು, ನಿನ್ನೆ ನಿನ್ನ ಕೆಲಸ ಹೇಗಿತ್ತು? ಸೋಮು ತಲೆ ಕೆರೆದು, ಮೊದಲಿಗೆ ಅಡ್ಜಸ್ಟ್ ಆಗೋಕೆ ಕಷ್ಟ ಆಯ್ತು. ಆದ್ರೆ ಒಂದ್ಸಾರಿ ಸೆಟ್ ಆದ್ಮೇಲೆ ಚೆನ್ನಾಗಿತ್ತು. ಅಂಗಡಿಯಲ್ಲಿದ್ದವರೆಲ್ಲ ಒಬ್ಬರನ್ನೊಬ್ಬರು ನೋಡ್ಕೊಂಡು ನಗ್ತಾರೆ. ಚಹಾ ಅಂಗಡಿ ಅಣ್ಣ ಕೇಳ್ತಾನೆ, ಏನ್ ಕೆಲಸರಿ? ಸೋಮು ಗಂಭೀರವಾಗಿ, ಹೊಸ ಸೈಕಲ್ ಸೀಟ್ ಹಾಕಿದ್ದೆ. ಎಲ್ಲರೂ ಜೋರಾಗಿ ನಗುತ್ತಾರೆ. ರಾಮು, ಲೋ ಭೀಮು, ಈ ಹೋಟೆಲ್ ಮಾಲೀಕ ಬಹಳ ಮೋಸಗಾರ ಕಣೋ. ಇಷ್ಟೊಂದು ದೊಡ್ಡ ಗ್ಲಾಸ್ನಲ್ಲಿ ಬರೀ ಕಾಲುಭಾಗ ಮಾತ್ರ ಹಾಲು ಹಾಕಿದ್ದಾನೆ ಎಂದು ಸಿಟ್ಟಿನಿಂದ ಗೊಣಗಿದ. ಭೀಮು, ಇರಬಹುದು ಬಿಡು, ನಿನಗೆ ಯಾಕೆ ಅಷ್ಟು ಬೇಸರ? ಸ್ವಲ್ಪ ಕುಡಿದು ನೋಡು ಹೇಗಿದೆ ಅಂತ. ರಾಮು ಒಂದು ಸಿಪ್ ಕುಡಿದು ಮುಖ ಸೊಟ್ಟಗೆ ಮಾಡಿದ. ರಾಮು, ಛೀ, ಇದರಲ್ಲಿ ಸಕ್ಕರೆನೇ ಇಲ್ಲ ಕಣೋ. ಇವತ್ತು ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇರು ಎಂದು ಗದರಿಸುತ್ತಾ ಮಾಲೀಕನನ್ನು ಕರೆದ. ರಾಮು, ಏನ್ ಸಾಹೇಬ್ರೆ, ಇಷ್ಟು ದೊಡ್ಡ ಗ್ಲಾಸ್ನಲ್ಲಿ ಕಾಲುಭಾಗ ಹಾಲು ಕೊಟ್ಟಿದ್ದೀರಾ, ಅದ್ರಲ್ಲೂ ಸಕ್ಕರೆನೇ ಇಲ್ಲ. ಏನಿದು ಅನ್ಯಾಯ? ಮಾಲೀಕ ಶಾಂತವಾಗಿ ನಗುತ್ತಾ ಹೇಳಿದ. ಸಾರಿ ಸರ್, ನಮ್ಮ ಹೋಟೆಲ್ನಲ್ಲಿ ಸಕ್ಕರೆ ಖಾಲಿಯಾಗಿದೆ. ಅದಕ್ಕೆ ಹಾಲನ್ನು ಕಡಿಮೆ ಹಾಕಿದ್ದೀನಿ. ನೀವು ಹಾಲು ಕುಡಿದ ಮೇಲೆ ಗ್ಲಾಸ್ನ ಉಳಿದ ಮುಕ್ಕಾಲು ಭಾಗದಲ್ಲಿ ಸಕ್ಕರೆ ಇಲ್ಲದ ಖಾಲಿ ಜಾಗ ಬಿಟ್ಟಿದ್ದೀನಿ ನೋಡಿ, ಅದಕ್ಕೆ ನಾನು ದುಡ್ಡು ತಗೊಳ್ಳಲ್ಲ, ಬರೀ ಹಾಲಿಗೆ ಮಾತ್ರ ದುಡ್ಡು ಕೊಡಿ ಸಾಕು. ಇದನ್ನು ಕೇಳಿ ಭೀಮು ನಗಲು ಶುರುಮಾಡಿದ. ಆದರೆ ರಾಮು ತಲೆ ಕೆರೆದುಕೊಳ್ಳುತ್ತಾ, ರಾಮು, ನೋಡಿದ್ಯಾ ಭೀಮು, ಈ ಹೋಟೆಲ್ ಮಾಲೀಕ ಎಷ್ಟು ಒಳ್ಳೆಯವನು, ನಮಗೆ ಖಾಲಿ ಜಾಗಕ್ಕೆ ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂದ. ಭೀಮು, ಲೋ ಮಾರ್ಯಾಯ, ಇವನು ನಿನಗೆ ಬುದ್ಧಿ ಕಲಿಸಿದನೋ ಅಥವಾ ನೀನು ಅವನಿಗೆ ಬುದ್ಧಿ ಕಲಿಸಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ ಎಂದು ಹೇಳಿ ಅಲ್ಲಿಂದ ನಗುತ್ತಾ ಹೊರಟರು. ರಾಮು, ಅಮ್ಮಮ್ಮೋ, ಈ ಮೀನು ಯಾಕೆ ಇಷ್ಟೊಂದು ರೇಟು ಹೇಳ್ತಿದ್ದೀರಾ? ಇದೇನು ಚಿನ್ನದ ಮೀನಾ ಅಥವಾ ನಾರ್ಮಲ್ ಮೀನಾ? ಮೀನು ಮಾರುವವಳು, ಅಯ್ಯೋ ಸಾಹೇಬ್ರೆ, ಇದು ಸಮುದ್ರದಿಂದ ಈಗ ತಾನೇ ಬಂದಿರೋ ಫ್ರೆಶ್ ಮೀನು. ನೋಡಿ ಇನ್ನೂ ಬಾಯಿ ಆಡಿಸ್ತಾ ಇದೆ, ಬದುಕಿದೆ. ರಾಮು, ಮೀನನ್ನು ಸೂಕ್ಷ್ಮವಾಗಿ ಗಮನಿಸಿ, ಇಲ್ಲಮ್ಮ, ಇದು ಬದುಕಿಲ್ಲ, ಇದು ಸತ್ತು ಹೋಗಿದೆ ಅಂತ ನನಗೆ ಅನಿಸ್ತಾ ಇದೆ. ಭೀಮು, ಮಧ್ಯ ಪ್ರವೇಶಿಸಿ, ಹೌದು ಕಣೋ ರಾಮು, ನನಗೂ ಹಾಗೆ ಅನ್ನಿಸ್ತಿದೆ. ಕಣ್ಣು ಕೂಡ ಮಂಜು ಮುಚ್ಚಿದ ಹಾಗಿದೆ. ಮೀನು ಮಾರುವವಳು ಕೋಪದಿಂದ, ಏನ್ ಮಾತಾಡ್ತಿದ್ದೀರಾ? ನೋಡಿ ಅದು ಬಾಲ ಆಡಿಸ್ತಾ ಇದೆ, ಉಸಿರಾಡ್ತಾ ಇದೆ. ಇದು ಬದುಕಿರೋ ಮೀನು ಅಲ್ವಾ? ರಾಮು, ನೋಡಿ ಅಕ್ಕರೆ, ಒಂದು ವಿಷಯ ಹೇಳ್ತೀನಿ ಕೇಳಿ. ಇವತ್ತು ಬೆಳಗ್ಗೆ ನಮ್ಮ ಮನೇಲಿ ನಮ್ಮ ಅತ್ತೆ ಕೂಡ ಬಾಯಿ ಆಡಿಸ್ತಾ ಇದ್ರು, ಕೈಕಾಲು ಆಡಿಸ್ತಾ ಇದ್ರು. ಆದ್ರೆ ಡಾಕ್ಟರ್ ಬಂದು ಪರೀಕ್ಷೆ ಮಾಡಿ ಅವರು ಸತ್ತು ಹೋಗಿದ್ದಾರೆ ಅಂದ್ರು. ಭೀಮು, ಆಶ್ಚರ್ಯದಿಂದ, ಅಯ್ಯೋ, ಹೌದಾ ರಾಮು? ಯಾವಾಗ ಆಯ್ತು ಇದು? ರಾಮು, ಅದೇನೋ ಗೊತ್ತಿಲ್ಲಪ್ಪ. ಡಾಕ್ಟರ್ ಹೇಳಿದ್ದು ಏನಂದ್ರೆ, ಕೆಲವು ಪ್ರಾಣಿಗಳು ಸತ್ತ ಮೇಲೂ ಸ್ವಲ್ಪ ಹೊತ್ತು ಬಾಯಿ ಆಡಿಸ್ತಾವೆ ಅಂತೆ. ಅದಕ್ಕೆ ಈ ಮೀನು ಕೂಡ ಸತ್ತೋಗಿದೆ, ಆದ್ರೆ ಬಾಯಿ ಆಡಿಸ್ತಾ ನಮ್ಮನ ಯಾಮಾರಿಸ್ತಾ ಇದೆ ಅಷ್ಟೇ. ಭೀಮು, ಹೌದು ರಾಮು, ನೀನು ಹೇಳೋದು ಸರಿ. ಸತ್ತ ಮೇಲೆ ಸುಳ್ಳು ಹೇಳೋ ಮೀನು ನಮಗೆ ಬೇಡವೇ ಬೇಡ. ನಡಿ ಬೇರೆ ಕಡೆ ಹೋಗೋಣ. ಮೀನು ಮಾರುವವಳು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುತ್ತಾಳೆ. ರಾಮು ಮತ್ತು ಭೀಮು ಮೀನು ತಗೊಳ್ಳದೆ ಗಂಭೀರವಾಗಿ ಅಲ್ಲಿಂದ ನಡೆದು ಹೋಗುತ್ತಾರೆ. ನೀತಿ, ಕೆಲವೊಮ್ಮೆ ಅತಿಯಾದ ಲಾಜಿಕ್ ಇಲ್ಲದ ಕಡೆ ಲಾಜಿಕ್ ಹುಡುಕಲು ಹೋದರೆ ರಾಮು ಮತ್ತು ಭೀಮುವಿನಂತೆ ಹಾಸ್ಯಾಸ್ಪದವಾಗುತ್ತೇವೆ. ಒಂದು ದಿನ ರಾಮು ಮತ್ತು ಭೀಮು ಬಸ್ಸಿಗಾಗಿ ಕಾಯುತ್ತಾ ರಸ್ತೆಯ ಬದಿಯಲ್ಲಿ ನಿಂತಿದ್ದರು. ಆಗ ಅಲ್ಲಿಗೆ ಒಬ್ಬ ಭಿಕ್ಷುಕ ಬಂದು ಧರ್ಮ ಕೇಳಲು ಶುರುಮಾಡಿದ. ಭಿಕ್ಷುಕ, ಸ್ವಾಮಿ, ಧರ್ಮ ಮಾಡಿ. 3 ದಿನದಿಂದ ಏನೂ ತಿಂದಿಲ್ಲ, ಪುಣ್ಯ ಬರುತ್ತೆ ಸ್ವಾಮಿ. ರಾಮು ತನ್ನ ಜೇಬಿನಿಂದ ಒಂದು 10 ರೂಪಾಯಿ ನೋಟು ತೆಗೆದುಕೊಟ್ಟನು. ಆದರೆ ಭೀಮು ಮಾತ್ರ ಏನೂ ಕೊಡದೆ ಸುಮ್ಮನೆ ನಿಂತಿದ್ದ. ಭಿಕ್ಷುಕ, ಭೀಮುವನ್ನು ನೋಡಿ, ಸರ್, ನೀವು ಏನಾದರೂ ಧರ್ಮ ಮಾಡಿ ಸರ್, ಪುಣ್ಯ ಸಿಗುತ್ತೆ. ಭೀಮು, ನನ್ನ ಹತ್ತಿರ ಚಿಲ್ಲರೆ ಇಲ್ಲಪ್ಪ, ಆಮೇಲೆ ಬಾ. ಭಿಕ್ಷುಕ, ಪರವಾಗಿಲ್ಲ ಸರ್, ನನ್ನ ಹತ್ತಿರ ಗೂಗಲ್ ಪೇ ಮತ್ತು ಫೋನ್ ಪೇ ಎರಡೂ ಇದೆ. ಕ್ಯೂಆರ್ ಕೋಡ್ ತೋರಿಸಲ? ಭೀಮು ಗಾಬರಿಯಾಗಿ ರಾಮುವಿನ ಮುಖ ನೋಡಿದ. ತಪ್ಪಿಸಿಕೊಳ್ಳಲು ದಾರಿ ಹುಡುಕಿದ ಭೀಮು ಒಂದು ಉಪಾಯ ಮಾಡಿದ. ಭೀಮು, ನೋಡಪ್ಪ, ನನಗೆ ಕೊಡೋಕೆ ಮನಸ್ಸಿದೆ, ಆದ್ರೆ ನನ್ನ ಹೆಂಡತಿ ಈ 10 ರೂಪಾಯಿ ಜೇಬಲ್ಲಿ ಇಟ್ಟು, ಇದರಲ್ಲಿ ಮನೆಗೆ ಬೇಕಾದ ತರಕಾರಿ ತಗೊಂಡು ಬಾ ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದಾಳೆ. ಅವಳಿಗೆ ಗೊತ್ತಾದ್ರೆ ಅಷ್ಟೇ ಕಥೆ. ಭಿಕ್ಷುಕ, ನಗುತ್ತಾ, ಹಾಗಾದ್ರೆ ನೀವಿಬ್ಬರೂ ಒಂದೇ ಕ್ಯಾಟಗರಿ ಸರ್. ಭೀಮು, ಅಂದ್ರೆ ನಾವಿಬ್ಬರೂ ಯಾರು? ಭಿಕ್ಷುಕ, ನಾನು ರಸ್ತೆಯಲ್ಲಿ ನಿಂತು ಭಿಕ್ಷೆ ಬೇಡುತ್ತಿದ್ದೇನೆ, ನೀವು ಮನೆಯೊಳಗೆ ನಿಂತು ಹೆಂಡತಿ ಹತ್ತಿರ ಭಿಕ್ಷೆ ಬೇಡುತ್ತಿದ್ದೀರಾ, ಅಷ್ಟೇ ವ್ಯತ್ಯಾಸ. ರಾಮು ಜೋರಾಗಿ ನಗಲು ಶುರುಮಾಡಿದ. ಭೀಮುವಿಗೆ ಮುಖಭಂಗವಾಯಿತು.
ಹೇಗಾದರೂ ಮಾಡಿ ಭಿಕ್ಷುಕನಿಗೆ ತಿರುಗೇಟು ನೀಡಬೇಕೆಂದು ಭೀಮು ಮತ್ತೆ ಮಾತನಾಡಿದ. ಭೀಮು, ಸರಿ, ನಿನಗೆ ಈ 10 ರೂಪಾಯಿ ಕೊಟ್ಟರೆ ಏನು ಮಾಡ್ತೀಯ? ಭಿಕ್ಷುಕ, ಒಂದು ಒಳ್ಳೆ ಕಾಫಿ ಕುಡಿದು, ಒಂದು ಸಿಗರೇಟ್ ಸೇದಿ ಆರಾಮಾಗಿ ಇರ್ತೀನಿ ಸರ್. ಭೀಮು, ಅಯ್ಯೋ, ಕಾಫಿ, ಸಿಗರೇಟ್ ಅಂತೆಲ್ಲ ಕೆಟ್ಟ ಅಭ್ಯಾಸ ಮಾಡ್ಕೋಬೇಡಪ್ಪ. ಇದೆಲ್ಲ ನಿನ್ನ ಆರೋಗ್ಯಕ್ಕೆ ಹಾನಿ. ಭಿಕ್ಷುಕ, ಹೌದು ಸರ್, ಅದಕ್ಕೆ ಅಲ್ವಾ ನಾನು ನಿಮಗಿಂತ ಮುಂಚೆ ಇಲ್ಲಿಗೆ ಬಂದು ನಿಂತಿರುವುದು. ಭೀಮು, ಅಂದ್ರೆ? ಭಿಕ್ಷುಕ, ನಿಮಗೆ ಹೆಂಡತಿ ಭಯ ಇದೆ, ನನಗಿಲ್ಲ. ನಿಮಗೆ ಆರೋಗ್ಯದ ಚಿಂತೆ ಇದೆ, ನನಗಿಲ್ಲ. ಕೊನೆಗೂ 10 ರೂಪಾಯಿ ಕೊಡೋಕೆ ನೀವು ಅಷ್ಟೊಂದು ಪ್ಲ್ಯಾನ್ ಮಾಡ್ತೀರಾ? ಆದ್ರೆ ನಾನು ಯೋಚನೆ ಮಾಡದೆ ಅಷ್ಟು ಹಣ ಖರ್ಚು ಮಾಡ್ತೀನಿ. ಈಗ ಹೇಳಿ ಸರ್, ಯಾರು ಶ್ರೀಮಂತ? ರಾಮು ತನ್ನ ಜೇಬಿನಿಂದ ಮತ್ತೊಂದು 10 ರೂಪಾಯಿ ತೆಗೆದು ಭಿಕ್ಷುಕನಿಗೆ ಕೊಟ್ಟು ಹೇಳಿದ. ಭೀಮು, ಈತ ಭಿಕ್ಷುಕನಲ್ಲ, ನಮ್ಮ ಪಾಲಿನ ಫಿಲಾಸಫರ್. ಸುಮ್ಮನೆ ಬಸ್ ಹತ್ತು, ಇಲ್ಲದಿದ್ರೆ ನಮ್ಮ ಹತ್ತಿರ ಇರೋ ಎಲ್ಲ ಹಣನೂ ಇವನೇ ಕಿತ್ಕೊತಾನೆ. ಭೀಮು ಮೌನವಾಗಿ ಬಸ್ ಹತ್ತಿದ. ಭಿಕ್ಷುಕ ಮಾತ್ರ, ಮುಂದಿನ ಬಾರಿ ಬಂದಾಗ ಮರೆಯದೆ ಚಿಲ್ಲರೆ ತನ್ನಿ ಸರ್ ಎಂದು ಕೂಗಿ ಹೇಳಿದ.